ಮಾಜಿ ಶಾಸಕ ಪಿ ರಾಜು ಅವರ ಮೇಲಿನ ಎಫ್ಐಆರ್ ಅನ್ನು ರದ್ದುಪಡಿಸಬೇಕು. ಇಲ್ಲದೆ ಹೋದರೆ ರಾಜ್ಯ ಸರ್ಕಾರದ ವಿರುದ್ಧ ಬಂಜಾರ ಸಮಾಜದಿಂದ ಬೃಹತ್ ಹೋರಾಟ ಮಾಡಬೇಕಾಗುತ್ತದೆ ಎಂದು ದಾವಣಗೆರೆ ಜಿಲ್ಲಾ ಬಂಜಾರ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡ ಆರ್.ಎಲ್. ಶಿವಪ್ರಕಾಶ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 10ರಂದು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಕೊಲಂಬೋ ಸಮುದಾಯಗಳಿಗೆ ಅನ್ಯಾಯವಾಗಿದೆ ಎಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡುವಾಗ ಸರ್ಕಾರದ ಯಾವ ಸಚಿವರು ಬಂದು ಮನವಿ ಸ್ವೀಕರಿಸದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂತಹ ಪ್ರತಿಭಟನಾಕಾರರು ವಿಧಾನಸೌಧದತ್ತ ಹೊರಟಾಗ ಪೊಲೀಸರು ಎಲ್ಲರನ್ನ ಬಂಧಿಸಿ ಡಿಆರ್ ಮೈದಾನಕ್ಕೆ ಕರೆತಂದರು. ಈ ವೇಳೆ ಮಾಜಿ ಶಾಸಕ ರಾಜು ಅವರು ಸಂಪುಟ ಸಭೆಯಲ್ಲಿ ಮೀಸಲಾತಿ ವರ್ಗೀಕರಣ ಕುರಿತು ಮರುಪರಿಶೀಲನೆ ಮಾಡಿ ನ್ಯಾಯ ಒದಗಿಸಿಕೊಡುವಂತೆ ರಾಜ್ಯ ಸರ್ಕಾರಕ್ಕೆ ಗಡುವು ನೀಡಿದರು. ಆದರೆ ರಾಜ್ಯ ಸರ್ಕಾರ ಪಿ ರಾಜುರವರು ಬಿಜೆಪಿ ಕಾರ್ಯಕರ್ತರೆಂದು ಅವರ ಮೇಲಿನ ದ್ವೇಷ ರಾಜಕಾರಣದಿಂದ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಕೂಡಲೇ ಎಫ್ಐಆರ್ ಅನ್ನು ರದ್ದು ಮಾಡಬೇಕು, ಇಲ್ಲವಾದರೆ ಬಂಜಾರ ಸಮಾಜದಿಂದ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್, ಮಂಜನಾಯಕ, ಅರುಣ್ ಕುಮಾರ್, ಮಹೇಶ್ವರ ನಾಯಕ ಸೇರಿದಂತೆ ಮತ್ತಿತರರಿದ್ದರು. ಮೀಸಲಾತಿ ವಿರುದ್ಧ ನಾವು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದ್ವಿ. ಅಂದು ನಮ್ಮ ಪಿ ರಾಜು ನೇತೃತ್ವದಲ್ಲಿ ಲಕ್ಷಾಂತರ ಜನ ಬಂದು ಆ ಪ್ರತಿಭಟನೆ ಭಾಗವಹಿಸಿದ್ರು. ಬಂಜಾರ ಬೋವಿ ಕೊರ್ಚಾ ಸಿ ಅಂತ ಹೇಳಿ ಬಿಂಬಿಸ್ತಾರೆ. ಅದ್ರ ವಿರುದ್ಧ ನಾವು ಬೆಂಗಳೂರಲ್ಲಿ ಏನು ಪ್ರತಿಭಟನೆ ಮಾಡಿದ್ವಿ, ಶಾಂತಿಯುತವಾಗಿ ಮಾಡಿದ್ವಿ. ಅದರಲ್ಲಿ ಇವರು ಕಾಂಗ್ರೆಸ್ ಏಜೆಂಟ್ರ ಥರ ಪೊಲೀಸರಲ್ಲಿ ವರ್ತನೆ ಮಾಡಿದರು. ಪಿ ರಾಜು ಅವರಿಗೆ ಅರೆಸ್ಟ್ ಮಾಡೋದು ಅಲ್ಲಿ ಯಾವುದೂ ಲೋಪದೋಷ ಕಾಣಲಿಲ್ಲ, ಬೇಕಂತಾನೆ ಅರೆಸ್ಟ್ ಮಾಡಿದ್ರು. ಸಂವಿಧಾನದಲ್ಲಿ ನಮ್ಮ ಹಕ್ಕಿದೆ. ರಾಹುಲ್ ಗಾಂಧಿ ಪ್ರತಿ ಸರಿ ಸಂವಿಧಾನ ಬುಕ್ ಹಿಡ್ಕೊಂಡು ಅಡ್ಡಾಡ್ತಾರೆ. ಪ್ರತಿಭಟನೆ ಮಾಡಂಗಿಲ್ವಾ? ಇದು ಇನ್ನು ಹಿಟ್ಲರ್ ಸರ್ಕಾರನ, ಗುಂಡಾ ಸರ್ಕಾರನ? ಇದು ನಮಗೇನು ನಮ್ಮ ಸಮುದಾಯ ಅನ್ಯಾಯ ಆಗಿದೆ, ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡೋಕ್ಕಂತ ಎಲ್ಲ ಪಕ್ಷದವ್ರು ಕರೆದಿದ್ವಿ. ಇವರು BJP ರಾಜ್ಯಾಧ್ಯಕ್ಷರಿಂದ ನೇತೃತ್ವದಲ್ಲಿ ನಡೆದಿದೆ ಅಂತ ಹೇಳಿ ಅವರ ಇದರಲ್ಲಿ ಎಫ್ಐಆರ್ ಅಲ್ಲಿ ತೋರಿಸಿದ್ದಾರೆ. ಇದು 4 ಸಮುದಾಯದಿಂದ, ಇದು ಯಾವುದೇ ಪಕ್ಷಾತೀತವಾಗಿ ಮಾಡಿರೋದು. ಎಲ್ಲ ಪಕ್ಷಗಳಿಗೂ ರಾಜ್ಯಾಧ್ಯಕ್ಷರಿಗೂ ನಾವು ಮನವಿ ಮಾಡಿದ್ವಿ, ಸರ್ಕಾರಕ್ಕೂ ಮನವಿ ಮಾಡಿದ್ವಿ. ಸರ್ಕಾರದಿಂದ ಮುಖ್ಯಮಂತ್ರಿಗಳು ಬಂದು ಆಹ್ವಾನ ಸ್ವೀಕರಿಸ್ಬೇಕಂತ. ಲಾಸ್ಟ್ ಟೈಮಲ್ಲಿ ನಮ್ಮ ಪಿ ರಾಜು ಅರೆಸ್ಟ್ ಮಾಡಿದ್ರು. ಜನಗಳಿಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ರಸ್ತೆಯನ್ನು ಬಂದ್ ಮಾಡಿದರು. 2 ತಾಸು ಮೇಲೆ ರಸ್ತೆಯನ್ನು ಬಂದ್ ಮಾಡಿದ್ದಕ್ಕೆ ಅವರು ಜನ ಒತ್ತಾಯಕ್ಕೆ ನಮ್ಮ ಪಿ ರಾಜುನ ಬಿಡುಗಡೆ ಮಾಡಿದರು. ಅವರು ಪಿ ರಾಜುನ ಬಿಡುಗಡೆ ಮಾಡಿ ಅವತ್ತಿನ ದಿವಸನೇ ಎಫ್ಐಆರ್ ಮಾಡಾರೆ. ಇವರು ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಏಜೆಂಟ್ ಥರ ಕೆಲಸ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದು 10ನೇ ತಾರೀಕಿನ ದಿನ ಚಳುವಳಿ ಮಾಡಿದ್ದು ಸರ್ಕಾರಕ್ಕೆ ನುಂಗ್ಲಾರ್ದ ತುತ್ತು ಆಗಿದೆ. ಆಮೇಲೆ ಸರ್ಕಾರಕ್ಕೆ ಮೂಗಿಡಿತಕ್ಕಂಥ ಕೆಲಸ ಅವತ್ತು ಪ್ರೂವ್ ಮಾಡೈತೆ. ಬಂಜಾರ ಸಮಾಜ, ಕೊಚ್ಚ ಕೊರ್ಮ ಸಮಾಜದವ್ರು ಸೇರಿ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪನ್ನು ಮನವರಿಕೆ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೆ ನಾವು ಹೋಗಿದ್ದು. ಮತ್ತು ಅದ್ರ ಜೊತೆಗೆ ಇದೇ ನಿಟ್ಟಿನಲ್ಲಿ ಜಾತಿವಾದಗಳನ್ನು ಮೇಲು ಕೀಳು ವಿಚಾರಗಳನ್ನು ಮಾಡೋದರಲ್ಲಿ ಸರ್ಕಾರ ಮುಂದೆ ಬಂದಿದೆ. ಸಂವಿಧಾನದಲ್ಲಿ ಸ್ಪರ್ಶ ಅಸ್ಪೃಶ್ಯ ಅಂತಕ್ಕಂಥ ಪದ ಬಳಸುವಂತಿಲ್ಲ. ಆದರೆ ನಾವು ಸಿದ್ದರಾಮಯ್ಯನವರು ಏನೋ LLB ಮಾಡಿದ್ದಾರೆ, ಎಲ್ಲ ವಿಚಾರಗಳು ತಿಳ್ಕೊಂಡಿದ್ದಾರೆ ಅಂತ ನಾವು ಭಾವಿಸಿದ್ವಿ. ಅದಷ್ಟದಲ್ಲೇ ಅಲ್ಲಿ ಇರ್ತಕ್ಕಂಥ ಲಾ ಮಂತ್ರಿಗಾಗಲಿ ಲಾ ಸೆಕ್ರೆಟರಿಗಾಗಲಿ ಅದು ಸಾಮಾನ್ಯ ಜ್ಞಾನವೂ ಇಲ್ಲ ಅನ್ನೋದನ್ನು ಆ ವರದಿಯಲ್ಲಿ ಹೇಳ್ತಾ ಇದೆ. ಅದನ್ನು ಸರ್ಕಾರಕ್ಕೆ ಹೇಳ್ತಕ್ಕಂಥ ಹೊಣೆಗಾರಿಕೆ ಯಾರ್ದು ತಪ್ಪು ಮಾಡಿದಾಗ ಸಂಬಂಧಪಟ್ಟಂಥ ಸಾರ್ವಜನಿಕರು ಆ ಕೆಲಸ ನಾವು ಮಾಡಿದ್ದೀವಿ. ಮತ್ತು ಇವ್ರಿಗೆ ಘನತೆ ಗೌರವ ಇಲ್ದಲೇ ನೀನು ಮಾಡಿರ್ತಕ್ಕಂಥ ತಪ್ಪನ್ನು ನೀನು ತಪ್ಪು ಮಾಡಿದ್ವಿ ಪುಣ್ಯಾತ್ಮ ಅಂತ ಹೇಳಿದಾಗ FIR ಹಾಕ್ತಾರ ಅಂತ ಹೇಳಿದರೆ ಇವ್ರಿಗೆ ಘನತೆ ಗೌರವ ಇದೆಯಾ? ಹಾಗಾದರೆ ಈ ಸರ್ಕಾರ ಪಂಚೇಂದ್ರಿಯಗಳು ಇದಾವ? ಮೇಲ್ನೋಟಕ್ಕೆ ಅರ್ಥ ಇವಾಗ ಪಂಚೇಂದ್ರಿಯಗಳು ಇಲ್ಲ. ಇವು ಯಾವುದೋ ಒಂದು ಈಗೇನು ಚಳುವಳಿಗಾರರ ಮೇಲೆ ಇದು ಸುಮ್ಮನೆ ಅನಾವಶ್ಯಕವಾಗಿ BJPಯವ್ರು ಮಾಡಿದ್ದಾರೆ. ಯಾರು BJPಯವ್ರು ಮಾಡೋದು? BJPಯವರೆಲ್ಲ ಮಾಡೋದು. ಹಿಂದಿನ ಸಾರಿ ಇದೇ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ನವರು ನೊಂದವರು ನಮ್ಮ ಜೊತೆಗೆ ಬಂದಿದ್ದರು. BJPಯನ್ನು ನಿರ್ಣಾಮ ಮಾಡಿದ್ವಿ, ಸರ್ಕಾರವನ್ನು ಕಿತ್ತೋಗಿದ್ವಿ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೋಗ್ಲಿಕ್ಕೆ ನಾವು ತಯಾರಾಗಿದ್ದೀವಿ. ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನು ಸರಿಪಡಿಸ್ತಕ್ಕಂಥದ್ದು ನಮ್ಮದು ಹೊಣೆಗಾರಿಕೆ. ಈಗೇನು ಅವ್ರಿಗೆ ಇಲ್ಲ, ಲಕ್ಷಾಂತರ ಜನ ಈ ರಾಜ್ಯದಲ್ಲಿ ಲಕ್ಷಗಟ್ಟಲೆ ಜನ ನಾವು ಜೈಲು ತುಂಬಕ್ಕೆ ನಾವು ತಯಾರಿದ್ದೀವಿ. ಅದನ್ನು ತುಂಬಿಸ್ಕೊಂಬಕ್ಕೆ ಅವ್ರು ತಯಾರಾಗಬೇಕು. ಇಲ್ಲಾಂದ್ರೆ ಅವ್ರ ಮೇಲೆ ಹಾಕಿರ್ತಕ್ಕಂಥ ಕೇಸನ್ನು ವಾಪಸ್ ತಕ್ಕೋಬೇಕು. ಜೊತೆಗೆ ಇದೇನು ಅವೈಜ್ಞಾನಿಕವಾಗಿರ್ತಕ್ಕಂಥ ವರದಿ, ನಾನು ಪ್ರೂವ್ ಹೇಳ್ತಾ ಇದ್ದೀನಿ, ಸಾಕ್ಷಿ ಹೇಳ್ತಾ ಇದ್ದೀನಿ, ಆಧಾರ ಹೇಳ್ತಾ ಇದ್ದೀನಿ. ಟಚಬಲ್ ಅಂತ ಇದ್ದರೆ ಸ್ಪರ್ಶರಿಗೆ ಮೀಸಲಾತಿ ಕೊಡಬೇಕಾ? ತಾವು ಮಾಧ್ಯಮದವ್ರು ಹೇಳ್ರಿ. ಪರಿಷದವ್ರಿಗೆ ಇವ್ರು ಯಾಕೆ ಕೊಡ್ತಾರೆ? ನಾವೆಲ್ಲ ಪರಿಷದವ್ರು, 5%ನವರು. ಇವ್ರು ಕೊಡೋವಂಥ ತೆವಲೇನಿದೆ ಇವರಿಗೆ? ಅದಕ್ಕೆ ಇವೆಲ್ಲ ಮೊಸಳೆ ಕಣ್ಣೀರು ಬೇಡ. ಸಿದ್ದರಾಮಯ್ಯನವರೇ ತತ್ಕ್ಷಣ ಆ ವರದಿಯನ್ನು ರದ್ದುಗೊಳಿಸಿ ವೈಜ್ಞಾನಿಕವಾಗಿ ಪರಿಶೀಲನೆ ಆಗ್ಬೋದು.